ನಿನ್ನೆ ನಾಮಪತ್ರ ಡಿ.ಸಿ ಆಫೀಸಿಂದ ತಂದಿದ್ದು ಇವತ್ತು ದೇವರ ಆಶೀರ್ವಾದ ಪಡಿಬೇಕು ಅಂತ ಎಲ್ಲ ದೇವಸ್ಥಾನಗಳು ವಿಸಿಟ್ ಮಾಡ್ತಾ ಇದ್ವಿ. ಅವಕಾಶ ಸಿಕ್ಕಿದ್ರೆ ಸ್ಪರ್ಧೆ ಮಾಡ್ತೀನಿ. ಈಗ ಮುಂದೆ ಮೈತ್ರಿ ವಿಚಾರ ಇದೆ, ಮೈತ್ರಿ ಆ ಬಗ್ಗೆ ಏನು ಹೇಳ್ತೀರಾ? ಮೈತ್ರಿ ಇರೋದು ನಿಜ. ಇನ್ನು ಹಾಸನದಲ್ಲಿ NDA ಅಭ್ಯರ್ಥಿ ಯಾರು ಫೈನಲೈಸ್ ಆಗಿಲ್ಲ. ಪಾರ್ಟಿ ಯಾರಿಗೆ ಸೂಚನೆ ಕೊಡುತ್ತೆ ಅವ್ರಿಗೆ ನಾವು ಕೆಲಸ ಮಾಡ್ತೀವಿ. ನನಗೆ ಸೂಚನೆ ಕೊಟ್ಟರೆ ಅವರು ಮೈತ್ರಿ ಧರ್ಮನ ಪಾಲಿಸ್ತಾರೆ, ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಭಾವಿಸ್ತೀನಿ. ಅವ್ರಿಗೆ ಸೂಚನೆ ಕೊಟ್ಟರೆ ನಾವು ಅದನ್ನು ಪಾಲಿಸ್ತೀವಿ. ಅಲ್ಲ, ಈಗ ಗೆಲುವೇ ಒಂದು ಮಾನದಂಡ ಅಂತ ಈಗ ಆಲ್ರೆಡಿ BJP ಇಲ್ಲಿ ಗೊತ್ತಿರೋಂಥ ವಿಚಾರ. ಆ ಪ್ರಕಾರ ಸರ್ವೆಗಳು ನಡೀತಾ ಇದೆ. ಆ ಸರ್ವೆ ಪ್ರಕಾರ ಯಾರಿಗೆ ಗೆಲುವು ಅನಿಸುತ್ತೆ ಅವರಿಗೆ ಪಾರ್ಟಿ ಟಿಕೆಟ್ ಕೊಡುತ್ತೆ. ಅದಲ್ಲದೆ ಕಾನೂನು ಹೋರಾಟನೂ ನಡೀತಾ ಇದೆ ಪ್ರಜ್ವಲ್ ಅವ್ರದ್ದು. ಹಂಗಾಗಿ ಏನಾಗ್ಬೋದು, ಹಂಗಾಗಿ ಪಾರ್ಟಿ ಯಾರಿಗಾರು ಸೂಚನೆ ಕೊಡ್ಬೋದು. ಹೈಕಮಾಂಡು BJP ಪರವಾಗಿ ಪ್ರಚಾರ ಮಾಡಿ ಮೋದಿ ಪರವಾಗಿ ಓಟ್ ಕೇಳಿ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ಪ್ರಚಾರ ಶುರು ಮಾಡ್ತೀವಿ. BJP ಪರವಾಗಿ ಹಾಗೂ ಮೋದಿ ಪರವಾಗಿ ಇವತ್ತಿಂದ ಓಟ್ ಕೇಳ್ತೀವಿ. ಪ್ರೀತಮಣ್ಣನವರು ಹೇಳಿದ್ರು ಒಂದೇ, BJP ಪರವಾಗಿ ಪ್ರಚಾರ ಮಾಡಿ ಮೋದಿ ಪರವಾಗಿ ಓಟ್ ಕೇಳಿ, ಹಾಸನದಲ್ಲಿ NDA ಅಭ್ಯರ್ಥಿ ಗೆಲ್ಲಿಸಬೇಕು ಅನ್ನೋದು ಅವರ ಏನೋ ಸೂಚನೆ. ಸರ್, ನಮ್ಮ ಒಳಗಡೆ ಏನು ಡಿಫ್ರೆನ್ಸಸ್ ಇದೆ ಅದನ್ನೆಲ್ಲ ಸೈಡ್ಗಿಟ್ಟು ಮೋದಿಯವರು ಮತ್ತೊಮ್ಮೆ ಬಾರಿ ಪ್ರಧಾನಿ ಆಗಬೇಕು ಅಂತ ನಮ್ಮೆಲ್ಲ ಉದ್ದೇಶ. ಏನೇ ಡಿಫ್ರೆನ್ಸಸ್ ಇದ್ರೂ ಪಾರ್ಟಿ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾವು ಪಾಲಿಸ್ತೀವಿ. ಗೊಂದಲ ಏನು ಶುರು ಆಗಲ್ಲ. ಯಾಕಂದ್ರೆ ಅವರು ಪ್ರಚಾರ ಶುರು ಮಾಡಿದ್ದಾರೆ, ನಾವು ಪ್ರಚಾರ ಶುರು ಮಾಡಿದ್ದೀವಿ. ನಾವು ಪ್ರಚಾರ ಮಾಡ್ತಾ ಇರೋದು ಮೋದಿಯವರು ಮತ್ತೊಮ್ಮೆ ಬಾರಿ ಪ್ರಧಾನಿ ಆಗಬೇಕು. ನನಗೆ ಆ ಸೀಟ್ ಸಿಕ್ಕಿದ್ರೆ ಏನು NDA ಇಂದ ನನಗೆ ನೀವೆಲ್ಲ ಸಪೋರ್ಟ್ ಮಾಡಿ, ಇಲ್ಲ ಯಾರಿಗೆ ಸೂಚನೆ ಕೊಡ್ತಾರೆ ಅವರಿಗೆ ನಾವೆಲ್ಲ ಸಪೋರ್ಟ್ ಮಾಡೋಣ. ಆಂತರಿಕ ವಿಚಾರ ಚರ್ಚೆ ಮಾಡ್ಕೊಬೇಕಾಗಿದ್ದು ಮೈತ್ರಿ ಆಗಿರೋದು ಆಂತರಿಕ ವಿಚಾರ. ನೀವೇ ಚರ್ಚೆ ಮಾಡ್ಕೊಂಡು ಈಗ ಬೀದಿಗೆ ಬಂದಿರೋದು ಜನಗಳಿಗೆ ಗೊಂದಲ ಆಗುತ್ತೆ ಅಂತ ನಾವೆಲ್ಲ. ಬೀದಿಗೆ ಎಲ್ಲೂ ಬಂದಿಲ್ಲ. ನಾವು ಕೇಳ್ತಾ ಇರೋದು ಓಟು BJPಗೋಸ್ಕರ, ಮೋದಿ ಅವ್ರಿಗೋಸ್ಕರ. ಈಗ ಮೋದಿ ಅವರು ಅಂದ್ರೆ ಏನು, ಈಗ ಅವರು ಹೇಳ್ತಾ ಇರೋದು ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತಾನೆ ಅವ್ರು ಕೇಳ್ತಾ ಇರೋದು ಓಟು. ಸೊ ನಮ್ಮೆಲ್ಲ ಉದ್ದೇಶ ಮೋದಿ ಅವರು ಮತ್ತೊಮ್ಮೆ ಬಾರಿ ಪ್ರಧಾನಿ ಆಗಬೇಕು. ಅದ್ ಬಿಟ್ಟು ಇನ್ನೇನು ಇಲ್ಲ ನಮ್ಮ ಸಂಕಲ್ಪ. ಎಂಡ್ ಆಫ್ ದಿ ಡೇ ಅಲ್ಲ, ಎಂಡ್ ಆಫ್ ದಿ ಡೇ ಎಲ್ಲರೂ ಓಟ್ ಕೇಳ್ತಾ ಇರೋದು ಮೋದಿ ಅವ್ರಿಗೋಸ್ಕರ. ಇನ್ನು ಯಾರೇನು ಬೇರೆ ಇದು ಕೇಳ್ತಿಲ್ಲ. ಅವರು ಕೂಡ ಕೇಳ್ತಾ ಇರೋದು JDS ಅವರು ಇವತ್ತು ಮೋದಿ ಅವರೇ ಗೆಲ್ಬೇಕು, ಮೋದಿ ಅವ್ರಿಗೋಸ್ಕರ ನನಗೆ ಓಟ್ ಹಾಕಿ ಅಂತ ಅವ್ರು ಕೇಳ್ತಾ ಇರೋದು. ಅದೇ ರೀತಿ ನಾನು ಕೇಳ್ತಾ ಇರೋದು ಮೋದಿ ಅವ್ರಿಗೋಸ್ಕರ ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ. ಎರಡು ತಂಡ ಹೋಗಿ ಮೋದಿ ಅವರು ಕೇಳೋಕ್ಕಿಂತ ಒಂದೇ ತಂಡ ಹೋಗಿ ಮೋದಿ ಅವರು ಹೋದ್ರೆ ಜನಗಳಲ್ಲಿ ಯಾವುದೇ ಗೊಂದಲ ಸೃಷ್ಟಿ ಆಗಲ್ಲ. ಅಲ್ಲ, ಪಾರ್ಟಿಯಿಂದ ಯಾರು ಸೂಚನೆ ಕೊಡುತ್ತೆ ಆಗ ಒಗ್ಗಟ್ಟಾಗಿ ಜಂಟಿ ಸಭೆಗಳು ಮಾಡಿದಾಗ ನಮ್ಮ ರಾಷ್ಟ್ರೀಯ ನಾಯಕರುಗಳು ಅಥವಾ ರಾಜ್ಯ ನಾಯಕರುಗಳು ಅದ್ರ ಜೊತೆಗೆ ನಾವು ನಮ್ದು ಇದಿರುತ್ತೆ, ಡಿಸಿಷನ್ ಇರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.